ಲಕ್ಷ್ಮೇಶ್ವರ ನಗರದ ಬೀದಿ ಬದಿ ವ್ಯಾಪಾರಸ್ಥರ ಮಾರಾಟ ಸಮಿತಿಗೆ ತಾತ್ಕಾಲಿಕ ಪಟ್ಟಿ ಸಿದ್ಧಗೊಂಡಿದ್ದು, ಅದಕ್ಕೆ ಅನುಮೋದನೆ ನೀಡಬೇಕೆಂದು ಆಗ್ರಹಿಸಿ ತಾಲೂಕು ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಸದಸ್ಯರು ಮಂಗಳವಾರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಮಂಜುನಾಥ್ ಹೊಗೆಸೊಪ್ಪಿನವರ ನೇತೃತ್ವದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ಬಿಳಿಗೆ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಮುನೀರ್ ಅಹಮದ್ ಸಿದ್ದಾಪುರ, ಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ರಾಮಗೇರಿ, ಸಹ ಕಾರ್ಯದರ್ಶಿ ಮಂಜುನಾಥ್ ಬಸಾಪುರ, ದಾದಾಪೀರಿ ಬೆಂಡಿಗೇರಿ, ಪರಶುರಾಮ್ ಬಳ್ಳಾರಿ, ಲಕ್ಷ್ಮಣ್ ಮುಳಗುಂದ, ರಾಜೇಶ್ ಸಾಬ್ ಮುಲ್ಲಾನವರ, ಶರೀಫ್ ಸಾಬ್ ಒಂಟಿ, ಮೆಹಬೂಬ್ ಸಾಬ್ ಸುಂಟಿಕೆ, ಸೋಮಪ್ಪ ಗೌರಿ, ಸುರೇಶ್ ಹೊಣಕೇರಿ, ಫರ್ಜಾನ್ ಅತ್ತಾರ, ಸೋಮವ್ವ ಗುಡಿಗೇರಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ವ್ಯಾಪಾರಸ್ಥರ ತಾತ್ಕಾಲಿಕ ಮಾರಾಟ ಸಮಿತಿಯ ರಚನೆ ಮಾಡುವ ಕುರಿತು ಈ ಸಮಿತಿ ಈಗಾಗಲೇ ಇದರದ್ದು ಒಂದು ಚುನಾವಣೆ ಆಗಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಆಗಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ತಾತ್ಕಾಲಿಕ ಸಮಿತಿ ರಚನೆ ಮಾಡಿರಿ ಅಂತೇಳಿ ಒಂದು ಆದೇಶ ಎಲ್ಲ ನಮ್ಮ ಪುರಸಭೆಗೆ, ಪಟ್ಟಣ ಪಂಚಾಯತಿಗೆಲ್ಲ ಬಂದಿರ್ತಿದ್ದೆ. ಅದಕ್ಕೆ ಈ ತಾತ್ಕಾಲಿಕ ಸಮಿತಿ ಯಾಕೆ ರಚನೆ ಮಾಡ್ಬೇಕಂದ್ರ ಬಗ್ಗೆ ಹೇಳಬೇಕಂದ್ರೆ, ಈ ಬೀದಿ ಬೀದಿ ವ್ಯಾಪಾರಸ್ಥರ ಏನೋ ಒಂದು ಕೆಲಸ ಕಾರ್ಯಗಳು ಮತ್ತು ಅವರ ಜೀವನೋಪಾಯಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆನೂ ಈ ಸಮಿತಿಯಿಂದನೇ, ಅದಕ್ಕೆ ಅಧ್ಯಕ್ಷರು ನಮ್ಮ ಮುಖ್ಯಾಧಿಕಾರಿಗಳು ಇರ್ತಾರೆ. ಅದಕ್ಕೆ ಈ ಸಮಿತಿ ರಚನೆ ಆದರೆ ಅವರಿಗೆ ಬೇಕಾಗಿದ್ದ ಸೌಲಭ್ಯಗಳನ್ನು ಅಥವಾ ಅವ್ರಿಗೆ ಏನಾದರೂ ಕುಂದುಕೊರತೆಗಳನ್ನು ನಿವಾರಣೆ ಮಾಡೋಕ್ಕೆ ಈ ಸಮಿತಿ ಅಸ್ತಿತ್ವ ಇರಬೇಕು ಅಂತೇಳಿ ಒಂದು ಆದೇಶ ಐತಿ. ಅದಕ್ಕೆ ನಾವು ಈಗ ಈ ಹೋದ ಪೀರಿಯಡ್ನಾಗಿರೋಂಥ ಪಟ್ಟಣ ಮಾರಾಟ ಸಮಿತಿ ಅವಧಿ ಮೋಸ್ಟ್ಲಿ ಅದು ಮುಗಿದಿರ್ಬೋದು. ಈಗ ಅದು ಎಲೆಕ್ಷನ್ ಆಗಬೇಕಾಗಿತ್ತು, ಆಗಿಲ್ಲ. ಅದಕ್ಕೆ ತಾತ್ಕಾಲಿಕ ಸಮಿತಿ ಅಂತೇಳಿ ರಚನೆ ಮಾಡಿಕೊಂಡು ಮುಂದುವರಿಸಬೇಕು ಅಂತೇಳಿ ನಮಗೊಂದು ಮನವಿ ಸರ್ಗೆ. ಏನೋ ಒಂದು ಕಾರಣಕ್ಕೆ ಆಗಿರಲಿಕ್ಕಿಲ್ಲ. ಈಗ ತಾತ್ಕಾಲಿಕವಾಗಿ ನೀವೇನು ಬೇಡಿಕೆ ಇದೆಯಲ್ಲ ಅದು ಮಾಡಲೇಬೇಕು, ನಾವು ಅದನ್ನು ಮಾಡ್ತಾ ಇದ್ದೀವಿ. ಶೀಘ್ರದೊಳಗೆ ನಾವು ಬೀದಿ ಬದಿ ವ್ಯಾಪಾರಸ್ಥರ ಸಭೆ ಕರಿತೀನಿ. ಸಭೆಯೊಳಗೆ ನೀವೇನು ಒಮ್ಮತದಿಂದ ನೀವೇನು ಸದಸ್ಯನ ಹೇಳ್ತಿರಲ್ಲ, 10 ಜನ ಸದಸ್ಯರು ಅವ್ರನ್ನ ನಾಮೇ ಆದೇಶ ಮಾಡ್ತಾರೆ, ಅವ್ರನ್ನ ನಾವು ಕಮಿಟಿ ಒಂದು ರಚನೆ ಮಾಡೋಣ. ಕಮಿಟಿ ರಚನೆ ಆದ ತಕ್ಷಣ ಮತ್ತು ಕೂಡಲೇ ಮತ್ತೊಂದು ಸಭೆ ಕರೆದು ಕಮಿಟಿದೇ ಒಂದು ಕರೆದು ನಿಮ್ಗೆ ಏನು ಬೇಡಿಕೆ ಐತಿ ನೋಡಿಕೊಂಡು ಯಾವ್ಯಾವ ತೀವ್ರಗತಿಗಳು ಮಾಡೋಕ್ಕಾಗುತ್ತೋ ಅವ್ರು ಮಾಡೋಣ. ಉಳಿದದ್ದನ್ನು ನಾವು ಹಂತವಾಗಿ ಮಾಡ್ತೀವಿ.